ಮತ್ತೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಟೇಟ್ಮೆಂಟ್ ಅನ್ನ ದಾಖಲಿಸೋದಕ್ಕೆ ಬರ್ತಾರೆ. 183 ಸ್ಟೇಟ್ಮೆಂಟ್ ಅಪೂರ್ಣವಾಗಿದೆ. ಮೊನ್ನೆ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಆ ಸ್ಟೇಟ್ಮೆಂಟ್ ಸುಮಾರು ಪುಟಗಳಿತ್ತು. ಆ ನಂತರದಲ್ಲಿ ಸುಮಾರು 2.5 ಗಂಟೆಗಳ ಕಾಲ ಆರಂಭದಿಂದ ಈ ಇಡೀ ಬುರುಡೆ ಕಹಾನಿಯನ್ನ ವಿವರಿಸುತ್ತಾ ಬಂದಿದ್ದಾನೆ. ಎಲ್ಲೆಲ್ಲಿ ಹೋದ್ರು, ಯಾರ್ಯಾರನ್ನ ಭೇಟಿಯಾದ್ರು, ಇದರ ಪ್ಲಾನ್ ಯಾರು ಮಾಡಿದ್ರು, ಆ ನಂತರದಲ್ಲಿ ಏನೇನ್ ಆಯ್ತು, ಪ್ರತಿಯೊಂದನ್ನು ಕೂಡ ಇಂಚಿಂಚು ಹೇಳಿಕೆಯನ್ನ ದಾಖಲು ಮಾಡಬೇಕು. ಎಲ್ಲವನ್ನೂ ಕೂಡ ದಾಖಲು ಮಾಡಿದ ನಂತರದಲ್ಲಿ ಇನ್ನರ್ಧ ಕಥೆ ಏನಿದೆಯಲ್ಲ ಅದನ್ನ ಇವತ್ತು ಜಡ್ಜ್ ಮುಂದೆ ದಾಖಲು ಮಾಡಲಾಗುತ್ತೆ. 183 ಸ್ಟೇಟ್ಮೆಂಟ್ ರೂಪದಲ್ಲಿ ಇವತ್ತು ಮತ್ತೆ ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ದಾಖಲು ಮಾಡಲಿದ್ದಾನೆ. ಕುತೂಹಲ ಮೂಡಿಸ್ತಾ ಇದೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಡೆ. ಬಿಎನ್ಸಿಸಿ 183 ಇದರ ಅಡಿಯಲ್ಲಿ ಹೇಳಿಕೆಯನ್ನ ಸಿಎನ್ ಚಿನ್ನಯ್ಯ ನೀಡಲಿದ್ದಾರೆ. ಇವತ್ತು ಮತ್ತೆ ಕೋರ್ಟ್ಗೆ ಆಗಮಿಸ್ತಾರೆ, ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಆತನನ್ನ. ಈ ಚಿನ್ನಯ್ಯನ ಹೇಳಿಕೆಯ ಮೇಲೆ ಇಡೀ ಕಹಾನಿ ಅಥವಾ ಇಡೀ ಭವಿಷ್ಯ ನಿಂತಿದೆ, ಬುರುಡೆ ಭವಿಷ್ಯ. ಆತ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅನ್ನುವಂಥದ್ದು ಇನ್ನೂ ಕೂಡ ಇಡೀ ಬುರುಡೆ ಗ್ಯಾಂಗ್ ಗೊತ್ತಿಲ್ಲ. ಆತ ಬದಲಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ ಅನ್ನುವಂಥ ಅಂದಾಜಿನಲ್ಲಿ ಒಂದಷ್ಟು ಆತನ ವಿರುದ್ಧವಾದಂತ ವಿಡಿಯೋಗಳನ್ನ ರಿಲೀಸ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಅದು ಮತ್ತೊಂದು ಭಾಗದ ಕಥೆ. ಈಗ ಇಡೀ ಗ್ಯಾಂಗ್ನ ಭವಿಷ್ಯ ಏನಿದೆ ಅದು ಇವತ್ತು ನಿರ್ಧಾರ ಆಗುತ್ತೆ. ಇವತ್ತು ಸ್ಟೇಟ್ಮೆಂಟ್ ಪೂರ್ಣಗೊಳ್ಳುತ್ತೆ. ಈಗಾಗಲೇ ನನ್ನ ತಪ್ಪೇನೂ ಇಲ್ಲ ಅಂತ ಮೊನ್ನೆ ಗಳಗಳನ್ನೇ ಈ ಚಿನ್ನಯ್ಯ ಹತ್ತಿದ್ದ ಅನ್ನುವಂತ ಮಾಹಿತಿ ಕೂಡ ಇತ್ತು. ನನ್ನ ತಪ್ಪಿಲ್ಲ ಸ್ವಾಮಿ, ಅವ್ರು ಹೇಳ್ದಂಗೆ ಮಾಡಿದೆ, ನನಗೇನು ಗೊತ್ತೇ ಇಲ್ಲ ಅನ್ನುವಂಥದ್ದನ್ನ ಆತ ಹೇಳಿದ್ದ ಅನ್ನುವಂಥ ಕೂಡ ಮಾಹಿತಿ ಇತ್ತು. ಇವತ್ತು ಈ ಸ್ಟೇಟ್ಮೆಂಟ್ ಪೂರ್ಣಗೊಳ್ಳುತ್ತೆ. ಇಡೀ ಕತೆ ಯಾವ ರೀತಿಯಾಗಿ ಹೆಣೆದ್ರು, ಏನೇನ್ ಆಗಿತ್ತು ಎಲ್ಲವನ್ನೂ ಕೂಡ ಹೇಳಿಕೆಯ ರೂಪದಲ್ಲಿ ದಾಖಲು ಮಾಡಿಕೊಳ್ತಾರೆ. ಮತ್ತೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಟೇಟ್ಮೆಂಟ್ ಅನ್ನ ದಾಖಲಿಸೋದಕ್ಕೆ ಬರ್ತಾರೆ. 183 ಸ್ಟೇಟ್ಮೆಂಟ್ ಅಪೂರ್ಣವಾಗಿದೆ. ಮೊನ್ನೆ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಆ ಸ್ಟೇಟ್ಮೆಂಟ್ ಸುಮಾರು ಪುಟಗಳಿತ್ತು. ಆ ನಂತರದಲ್ಲಿ ಸುಮಾರು 2.5 ಗಂಟೆಗಳ ಕಾಲ ಆರಂಭದಿಂದ ಈ ಇಡೀ ಬುರುಡೆ ಕಹಾನಿಯನ್ನ ವಿವರಿಸುತ್ತಾ ಬಂದಿದ್ದಾನೆ. ಎಲ್ಲೆಲ್ಲಿ ಹೋದ್ರು, ಯಾರ್ಯಾರನ್ನ ಭೇಟಿಯಾದ್ರು, ಇದರ ಪ್ಲಾನ್ ಯಾರು ಮಾಡಿದ್ರು, ಆ ನಂತರದಲ್ಲಿ ಏನೇನ್ ಆಯ್ತು, ಪ್ರತಿಯೊಂದನ್ನು ಕೂಡ ಇಂಚಿಂಚು ಹೇಳಿಕೆಯನ್ನ ದಾಖಲು ಮಾಡಬೇಕು. ಎಲ್ಲವನ್ನೂ ಕೂಡ ದಾಖಲು ಮಾಡಿದ ನಂತರದಲ್ಲಿ ಇನ್ನರ್ಧ ಕಥೆ ಏನಿದೆಯಲ್ಲ ಅದನ್ನ ಇವತ್ತು ಜಡ್ಜ್ ಮುಂದೆ ದಾಖಲು ಮಾಡಲಾಗುತ್ತೆ. 183 ಸ್ಟೇಟ್ಮೆಂಟ್ ರೂಪದಲ್ಲಿ ಇವತ್ತು ಮತ್ತೆ ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ದಾಖಲು ಮಾಡಲಿದ್ದಾನೆ. ಕುತೂಹಲ ಮೂಡಿಸ್ತಾ ಇದೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಡೆ. ಬಿಎನ್ಸಿಸಿ 183 ಇದರ ಅಡಿಯಲ್ಲಿ ಹೇಳಿಕೆಯನ್ನ ಸಿಎನ್ ಚಿನ್ನಯ್ಯ ನೀಡಲಿದ್ದಾರೆ. ಇವತ್ತು ಮತ್ತೆ ಕೋರ್ಟ್ಗೆ ಆಗಮಿಸ್ತಾರೆ, ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಆತನನ್ನ. ಈ ಚಿನ್ನಯ್ಯನ ಹೇಳಿಕೆಯ ಮೇಲೆ ಇಡೀ ಕಹಾನಿ ಅಥವಾ ಇಡೀ ಭವಿಷ್ಯ ನಿಂತಿದೆ, ಬುರುಡೆ ಭವಿಷ್ಯ. ಆತ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅನ್ನುವಂಥದ್ದು ಇನ್ನೂ ಕೂಡ ಇಡೀ ಬುರುಡೆ ಗ್ಯಾಂಗ್ ಗೊತ್ತಿಲ್ಲ. ಆತ ಬದಲಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ ಅನ್ನುವಂಥ ಅಂದಾಜಿನಲ್ಲಿ ಒಂದಷ್ಟು ಆತನ ವಿರುದ್ಧವಾದಂತ ವಿಡಿಯೋಗಳನ್ನ ರಿಲೀಸ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಅದು ಮತ್ತೊಂದು ಭಾಗದ ಕಥೆ. ಈಗ ಇಡೀ ಗ್ಯಾಂಗ್ನ ಭವಿಷ್ಯ ಏನಿದೆ ಅದು ಇವತ್ತು ನಿರ್ಧಾರ ಆಗುತ್ತೆ. ಇವತ್ತು ಸ್ಟೇಟ್ಮೆಂಟ್ ಪೂರ್ಣಗೊಳ್ಳುತ್ತೆ. ಈಗಾಗಲೇ ನನ್ನ ತಪ್ಪೇನೂ ಇಲ್ಲ ಅಂತ ಮೊನ್ನೆ ಗಳಗಳನ್ನೇ ಈ ಚಿನ್ನಯ್ಯ ಹತ್ತಿದ್ದ ಅನ್ನುವಂತ ಮಾಹಿತಿ ಕೂಡ ಇತ್ತು. ನನ್ನ ತಪ್ಪಿಲ್ಲ ಸ್ವಾಮಿ, ಅವ್ರು ಹೇಳ್ದಂಗೆ ಮಾಡಿದೆ, ನನಗೇನು ಗೊತ್ತೇ ಇಲ್ಲ ಅನ್ನುವಂಥದ್ದನ್ನ ಆತ ಹೇಳಿದ್ದ ಅನ್ನುವಂಥ ಕೂಡ ಮಾಹಿತಿ ಇತ್ತು. ಇವತ್ತು ಈ ಸ್ಟೇಟ್ಮೆಂಟ್ ಪೂರ್ಣಗೊಳ್ಳುತ್ತೆ. ಇಡೀ ಕತೆ ಯಾವ ರೀತಿಯಾಗಿ ಹೆಣೆದ್ರು, ಏನೇನ್ ಆಗಿತ್ತು ಎಲ್ಲವನ್ನೂ ಕೂಡ ಹೇಳಿಕೆಯ ರೂಪದಲ್ಲಿ ದಾಖಲು ಮಾಡಿಕೊಳ್ತಾರೆ. ಮತ್ತೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಟೇಟ್ಮೆಂಟ್ ಅನ್ನ ದಾಖಲಿಸೋದಕ್ಕೆ ಬರ್ತಾರೆ. 183 ಸ್ಟೇಟ್ಮೆಂಟ್ ಅಪೂರ್ಣವಾಗಿದೆ. ಮೊನ್ನೆ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಆ ಸ್ಟೇಟ್ಮೆಂಟ್ ಸುಮಾರು ಪುಟಗಳಿತ್ತು. ಆ ನಂತರದಲ್ಲಿ ಸುಮಾರು 2.5 ಗಂಟೆಗಳ ಕಾಲ ಆರಂಭದಿಂದ ಈ ಇಡೀ ಬುರುಡೆ ಕಹಾನಿಯನ್ನ ವಿವರಿಸುತ್ತಾ ಬಂದಿದ್ದಾನೆ. ಎಲ್ಲೆಲ್ಲಿ ಹೋದ್ರು, ಯಾರ್ಯಾರನ್ನ ಭೇಟಿಯಾದ್ರು, ಇದರ ಪ್ಲಾನ್ ಯಾರು ಮಾಡಿದ್ರು, ಆ ನಂತರದಲ್ಲಿ ಏನೇನ್ ಆಯ್ತು, ಪ್ರತಿಯೊಂದನ್ನು ಕೂಡ ಇಂಚಿಂಚು ಹೇಳಿಕೆಯನ್ನ ದಾಖಲು ಮಾಡಬೇಕು. ಎಲ್ಲವನ್ನೂ ಕೂಡ ದಾಖಲು ಮಾಡಿದ ನಂತರದಲ್ಲಿ ಇನ್ನರ್ಧ ಕಥೆ ಏನಿದೆಯಲ್ಲ ಅದನ್ನ ಇವತ್ತು ಜಡ್ಜ್ ಮುಂದೆ ದಾಖಲು ಮಾಡಲಾಗುತ್ತೆ. 183
ಸ್ಟೇಟ್ಮೆಂಟ್ ರೂಪದಲ್ಲಿ. ಇವತ್ತು ಮತ್ತೆ ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ದಾಖಲು ಮಾಡಲಿದ್ದಾನೆ. ಕುತೂಹಲ ಮೂಡಿಸ್ತಾ ಇದೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಡೆ. ಬಿಎನ್ಸಿಸಿ 183 ಇದರ ಅಡಿಯಲ್ಲಿ ಹೇಳಿಕೆಯನ್ನ ಸಿಎನ್ ಚಿನ್ನಯ್ಯ ನೀಡಲಿದ್ದಾರೆ. ಇವತ್ತು ಮತ್ತೆ ಕೋರ್ಟ್ಗೆ ಆಗಮಿಸುತ್ತಾರೆ, ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಆತನನ್ನ. ಈ ಚಿನ್ನಯ್ಯನ ಹೇಳಿಕೆಯ ಮೇಲೆ ಇಡೀ ಕಹಾನಿ ಅಥವಾ ಇಡೀ ಭವಿಷ್ಯ ನಿಂತಿದೆ, ಬುರುಡೆ ಭವಿಷ್ಯ. ಆತ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅನ್ನುವಂಥದ್ದು ಇನ್ನೂ ಕೂಡ ಇಡೀ ಬುರುಡೆ ಗ್ಯಾಂಗ್ ಗೊತ್ತಿಲ್ಲ. ಆತ ಬದಲಾದಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ ಅನ್ನುವಂಥ ಅಂದಾಜಿನಲ್ಲಿ ಒಂದಷ್ಟು ಆತನ ವಿರುದ್ಧವಾದಂತ ವಿಡಿಯೋಗಳನ್ನ ರಿಲೀಸ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಅದು ಮತ್ತೊಂದು ಭಾಗದ ಕಥೆ. ಈಗ ಇಡೀ ಗ್ಯಾಂಗ್ನ ಭವಿಷ್ಯ ಏನಿದೆ ಅದು ಇವತ್ತು ನಿರ್ಧಾರ ಆಗುತ್ತೆ. ಇವತ್ತು ಸ್ಟೇಟ್ಮೆಂಟ್ ಪೂರ್ಣಗೊಳ್ಳುತ್ತೆ. ಈಗಾಗಲೇ ನನ್ನ ತಪ್ಪೇನೂ ಇಲ್ಲ ಅಂತ ಮೊನ್ನೆ ಗಳಗಳನ್ನೇ ಈ ಚಿನ್ನಯ್ಯ ಹತ್ತಿದ್ದ ಅನ್ನುವಂತ ಮಾಹಿತಿ ಕೂಡ ಇತ್ತು. ನನ್ನ ತಪ್ಪಿಲ್ಲ ಸ್ವಾಮಿ, ಅವ್ರು ಹೇಳ್ದಂಗೆ ಮಾಡಿದೆ, ನನಗೇನು ಗೊತ್ತೇ ಇಲ್ಲ ಅನ್ನುವಂಥದ್ದನ್ನ ಆತ ಹೇಳಿದ್ದ ಅನ್ನುವಂಥ ಕೂಡ ಮಾಹಿತಿ ಇತ್ತು. ಇವತ್ತು ಈ ಸ್ಟೇಟ್ಮೆಂಟ್ ಪೂರ್ಣಗೊಳ್ಳುತ್ತೆ. ಇಡೀ ಕತೆ ಯಾವ ರೀತಿಯಾಗಿ ಹೆಣೆದ್ರು, ಏನೇನ್ ಆಗಿತ್ತು ಎಲ್ಲವನ್ನೂ ಕೂಡ ಹೇಳಿಕೆಯ ರೂಪದಲ್ಲಿ ದಾಖಲು ಮಾಡಿಕೊಳ್ತಾರೆ. ಮತ್ತೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಟೇಟ್ಮೆಂಟ್ ಅನ್ನ ದಾಖಲಿಸೋದಕ್ಕೆ ಬರ್ತಾರೆ. 183 ಸ್ಟೇಟ್ಮೆಂಟ್ ಅಪೂರ್ಣವಾಗಿದೆ. ಮೊನ್ನೆ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಆ ಸ್ಟೇಟ್ಮೆಂಟ್ ಸುಮಾರು ಪುಟಗಳಿತ್ತು. ಆ ನಂತರದಲ್ಲಿ ಸುಮಾರು 2.5 ಗಂಟೆಗಳ ಕಾಲ ಆರಂಭದಿಂದ ಈ ಇಡೀ ಬುರುಡೆ ಕಹಾನಿಯನ್ನ ವಿವರಿಸುತ್ತಾ ಬಂದಿದ್ದಾನೆ. ಎಲ್ಲೆಲ್ಲಿ ಹೋದ್ರು, ಯಾರ್ಯಾರನ್ನ ಭೇಟಿಯಾದ್ರು, ಇದರ ಪ್ಲಾನ್ ಯಾರು ಮಾಡಿದ್ರು, ಆ ನಂತರದಲ್ಲಿ ಏನೇನ್ ಆಯ್ತು, ಪ್ರತಿಯೊಂದನ್ನು ಕೂಡ ಇಂಚಿಂಚು ಹೇಳಿಕೆಯನ್ನ ದಾಖಲು ಮಾಡಬೇಕು. ಎಲ್ಲವನ್ನೂ ಕೂಡ ದಾಖಲು ಮಾಡಿದ ನಂತರದಲ್ಲಿ ಇನ್ನರ್ಧ ಕಥೆ ಏನಿದೆಯಲ್ಲ ಅದನ್ನ ಇವತ್ತು ಜಡ್ಜ್ ಮುಂದೆ ದಾಖಲು ಮಾಡಲಾಗುತ್ತೆ 183 ಸ್ಟೇಟ್ಮೆಂಟ್ ರೂಪದಲ್ಲಿ. ಇವತ್ತು ಮತ್ತೆ ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ದಾಖಲು ಮಾಡಲಿದ್ದಾನೆ. ಕುತೂಹಲ ಮೂಡಿಸ್ತಾ ಇದೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಡೆ. ಬಿಎನ್ಸಿಸಿ 183 ಇದರ ಅಡಿಯಲ್ಲಿ ಹೇಳಿಕೆಯನ್ನ ಸಿಎನ್ ಚಿನ್ನಯ್ಯ ನೀಡಲಿದ್ದಾರೆ. ಇವತ್ತು ಮತ್ತೆ ಕೋರ್ಟ್ಗೆ ಆಗಮಿಸುತ್ತಾರೆ, ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಆತನನ್ನ. ಈ ಚಿನ್ನಯ್ಯನ ಹೇಳಿಕೆಯ ಮೇಲೆ ಇಡೀ ಕಹಾನಿ ಅಥವಾ ಇಡೀ ಭವಿಷ್ಯ ನಿಂತಿದೆ, ಬುರುಡೆ ಭವಿಷ್ಯ. ಆತ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅನ್ನುವಂಥದ್ದು ಇನ್ನೂ ಕೂಡ ಇಡೀ ಬುರುಡೆ ಗ್ಯಾಂಗ್ ಗೊತ್ತಿಲ್ಲ. ಆತ ಬದಲಾದಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ ಅನ್ನುವಂಥ ಅಂದಾಜಿನಲ್ಲಿ ಒಂದಷ್ಟು ಆತನ ವಿರುದ್ಧವಾದಂತ ವಿಡಿಯೋಗಳನ್ನ ರಿಲೀಸ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಅದು ಮತ್ತೊಂದು ಭಾಗದ ಕಥೆ. ಈಗ ಇಡೀ ಗ್ಯಾಂಗ್ನ ಭವಿಷ್ಯ ಏನಿದೆ ಅದು ಇವತ್ತು ನಿರ್ಧಾರ ಆಗುತ್ತೆ. ಇವತ್ತು ಸ್ಟೇಟ್ಮೆಂಟ್ ಪೂರ್ಣಗೊಳ್ಳುತ್ತೆ. ಈಗಾಗಲೇ ನನ್ನ ತಪ್ಪೇನೂ ಇಲ್ಲ ಅಂತ ಮೊನ್ನೆ ಗಳಗಳನ್ನೇ ಈ ಚಿನ್ನಯ್ಯ ಹತ್ತಿದ್ದ ಅನ್ನುವಂತ ಮಾಹಿತಿ ಕೂಡ ಇತ್ತು. ನನ್ನ ತಪ್ಪಿಲ್ಲ ಸ್ವಾಮಿ, ಅವ್ರು ಹೇಳ್ದಂಗೆ ಮಾಡಿದೆ, ನನಗೇನು ಗೊತ್ತೇ ಇಲ್ಲ ಅನ್ನುವಂಥದ್ದನ್ನ ಆತ ಹೇಳಿದ್ದ ಅನ್ನುವಂಥ ಕೂಡ ಮಾಹಿತಿ ಇತ್ತು. ಇವತ್ತು ಈ ಸ್ಟೇಟ್ಮೆಂಟ್ ಪೂರ್ಣಗೊಳ್ಳುತ್ತೆ. ಇಡೀ ಕತೆ ಯಾವ ರೀತಿಯಾಗಿ ಹೆಣೆದ್ರು, ಏನೇನ್ ಆಗಿತ್ತು ಎಲ್ಲವನ್ನೂ ಕೂಡ ಹೇಳಿಕೆಯ ರೂಪದಲ್ಲಿ ದಾಖಲು ಮಾಡಿಕೊಳ್ತಾರೆ.